Okay, let's go. What is up fam? Hi, so welcome back to my new vlog guys. ಇವತ್ತಿನ vlog ಅಲ್ಲಿ ನಾವು ಹೆಣ್ಣು ನೋಡಕ್ ಹೋಗ್ತಾ ಇದೀವಿ. ನನಗೆ ಅದಕ್ಕೆ ಬರ್ತಾ ಇರೋದು ನಮ್ಮ ಇಬ್ರು ದೋಸ್ತಗಳು. ನೋಡಿ, ಒಬ್ರು ದುಡ್ಡು ಮಾಡೋದ್ರಲ್ಲಿ ಬಿಸಿ, ಫೋನ್ ನೋಡ್ಕೊಂಡು, ಇನ್ನೊಬ್ರು ಸ್ಮೈಲ್ ಮಾಡೋದ್ರಲ್ಲಿ ಬಿಸಿ. 5 ಕಾರು ಹೋಗಿದೆ. ಈಗ ಎಷ್ಟೊತ್ತಾಗುತ್ತೆ ರೀಚ್ ಆಗಿ ಗೊತ್ತಿಲ್ಲ. 12:05 ಹೊರಡಿ ಅಂತ ಹೇಳಿದ್ದೆ. ನಾವು ಮುಹೂರ್ತ ನೋಡ್ಬಿಟ್ಟು ಏನು ಹೇಳಿದ್ರು 12 ಗಂಟೆ ಮೇಲೆ ಹೊಡ್ಬೋದು ಅಂತ. 12:05ಕ್ಕೆ ನಾನು ಇನ್ನೇ ಪಂಚರ್ ಒಳಗೆ ಹೋಗಿದ್ದೀನಿ. ಸೊ ಸಖತ್ ಲೇಟ್ ಆಯ್ತು. ಬಟ್ ಎನಿವೇಸ್ ಲೆಟ್ಸ್ ಗೋ. ಏನಾಗುತ್ತೆ, ಹೇಗಿರುತ್ತೆ ಇವತ್ತು. ಇಷ್ಟು ದಿನದ ಎಕ್ಸ್ಪೆಕ್ಟ್ ಮಾಡ್ತಿದ್ದು ರಿವೀಲ್ ಬ್ಲಾಗ್ ಆಗ್ತಾ ಇದೆ. ಮಜಾ ಇರುತ್ತೆ. ಸ್ವಲ್ಪ ಸ್ಟ್ರೆಸ್ಸಲ್ಲಿ ಇದ್ದೀನಿ. ನೋಡೋಣ ಬನ್ನಿ. 4 ಜನ ಕೂತವ್ರು ನೋಡಿ ಅಲ್ಲಿ. ಲೇಟ್ ಆಗ್ಬಿಟ್ಟಿದೆ ಗಾಯ್ಸ್. ಇನ್ನು 2 ನಿಮಿಷ ಇದೆ. ಜೀವ ಡಗ್ 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 ಅಂತ ಇದೆ. ಅಯ್ಯಪ್ಪ, ಈ ಎಕ್ಸ್ಪೀರಿಯನ್ಸ್ ಮಾಡಿರೋ ಲೈಫಲ್ಲಿ ಫಸ್ಟ್ ಟೈಮ್ ಈ ಎಕ್ಸ್ಪೀರಿಯನ್ಸ್ ಅಲ್ಲ ಗೈಸ್. ಅದಕ್ಕೆ ಹೆಂಗ್ ರಿಯಾಕ್ಟ್ ಮಾಡೋದು ಅರ್ಥ ಆಗ್ತಾ ಇಲ್ಲ. ಯಾರು ಎಕ್ಸ್ಪೀರಿಯನ್ಸ್ ಮಾಡಲ್ಲ ಬ್ರೋ. ಗೈಸ್ ಡಗ್ 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 ಅಂತ ಇದೆ. ರಜನಿ, ಇದಕ್ಕೇನು ಹೇಳ್ತೀರಾ? ಇದಕ್ಕೆ ನೀವು ಇರ್ಬೇಕು ಬ್ರೋ. ಡಗ್ 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 ಡಗ್. ಗೈಸ್ ನಮ್ಮ ಮನೆಯವರೆಲ್ಲ ರೀಚ್ ಆಗಿದ್ದಾರೆ ಅನ್ಸುತ್ತೆ. ಈಗ ಎಲ್ಲ ಕಾರ್ ಅವ್ರು ಬಂದು ರೀಚ್ ಆಗಿದಾರೋ ಗೊತ್ತಿಲ್ಲ. ನೋಡೋಣ. ಉಸಿರು ಕಟ್ತಾ ಇದೆ ನನಗೆ. ಇಟ್ಸ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಬಿಕಾಸ್ ಅವ್ರ ಫ್ಯಾಮಿಲಿ ಫುಲ್ ಇರ್ತಾರೆ. ಅವರ ಕ್ಲೋಸ್ ಫ್ಯಾಮಿಲಿ ಎಲ್ಲ ಇರ್ತಾರಂತೆ. 40 ಜನ ಅವರೇ ಇದ್ದಾರೆ. 40-30 ಜನ. ನಾವು ಒಂದು 25 ಜನ 28 ಜನ ಹೋಗ್ತಾ ಇದೀವಿ. ಫೈನಲಿ ರಿವೀಲ್ ಆಗುತ್ತೆ ಇವತ್ತು. ಗೈಸ್ ನೋಡಿ, ಫ್ಯೂಚರ್ ಹಿಂಗಿರುತ್ತೆ. ಹಿಂಗೆ ಬಾಟ್ಲ್ ಇಟ್ಕೊಂಡು ನಿಂತ್ಕೋಬೇಕು. ನೋಡಿ ನಮ್ಮ ಕಡೆ ಎಷ್ಟು ಜನ ಬಂದಿದ್ದಾರೆ. ಹಂಗೆ ತಿರ್ಸಿ ಅಲ್ಲಿ ನೋಡಿ, ಮೇಲಿಂದ ಹೂವು ಆಗ್ತಾ ಇದ್ದಾರೆ ನೋಡಿ ಅಲ್ಲಿ. ಓನಾ, ಬನ್ನಿ ಬನ್ನಿ ಎಲ್ಲ ಬನ್ನಿ ಜೊತೆಗೆ. ಹೂವಿನ ಸುರಿ ಮಳೆ ಮಾಡ್ತಿದ್ದಾರೆ ಗೈಸ್ ನಮ್ಗೆ ಅಂತ. ಆಂಟಿ ಪ್ಲೇಟ್ ಎಸಿರಿ, ಪ್ಲೇಟ್ ಎಸಿರಿ. ಅದಕ್ಕೆ ತುಂಬಾ ಬೇಗ ಬನ್ನಿ ಅಂದ್ರೆ ತುಂಬಾ ಬೇಗ ಬಂದಿದ್ದೀರಾ. ಥ್ಯಾಂಕ್ಸ್. ಅದಕ್ಕೆ ಥ್ಯಾಂಕ್ ಯು. ಅಲ್ಲ, ನೀವು ಬಂದಿದ್ದು ತುಂಬಾ ಬೇಗ, ತುಂಬಾ ಖುಷಿ ಆಯ್ತು. ನೆನ್ಪಿಟ್ಕೋತೀನಿ. ನಿಮ್ದು ನೆಕ್ಸ್ಟ್ ಒಂದು ಫಂಕ್ಷನ್ ಬರುತ್ತಲ್ಲ, ಅವಾಗ ಬರ್ತೀನಿ. ಸಿಗಲ್ಲ, ಎಲ್ಲ ಅರೇಂಜ್ ಮಾಡ್ಕೊತಾ ಇದ್ದಾರೆ. ಪ್ಲೇಟ್ ಎಲ್ಲ ತೊಗೊಂಡು ಹೋಗ್ಬೇಕಲ್ಲ. ಓ, ಊಟ ಎಲ್ಲ ಇದೆ. ಬನ್ನಿ ನೋಡಿ ನೋಡಿ, ಊಟ ನೋಡಿ. ನಂಗೆ ಹೆಂಗೆ ರಿಯಾಕ್ಟ್ ಮಾಡಬೇಕು ಗೊತ್ತಾಗ್ತಿಲ್ಲ, ಹೆಂಗೆ ವ್ಲಾಗ್ ಮಾಡಬೇಕು ಗೊತ್ತಾಗ್ತಿಲ್ಲ. ಸ್ವಲ್ಪ ನರ್ವಸ್ ಆಗಿದ್ದೀನಿ. ಅಡ್ಜಸ್ಟ್ ಮಾಡಿಕೊಡಿ. ಒಬ್ಬೊಬ್ಬರೇ ತಟ್ಟೆ ಇಟ್ಕೊಂಡು ಮೇಲೆ ಹೋಗಿದ್ದಾರೆ. ನಾವು ಹೋಗ್ಬೇಕೀಗ. ಹೌದು. ಹಾಯ್ ಆಂಟಿ. ಹಾಯ್. ಬನ್ನಿ. ಹಾಯ್ ಹಾಯ್. ಥ್ಯಾಂಕ್ ಯು. ನಮಸ್ತೆ. ನೆಕ್ಸ್ಟ್ ನಮ್ಮವರು ನಮ್ಮ ಚಿಕ್ಕತೆಯವರು. ನನ್ನ ಮುಂದೆ ನೀವ್ಯಾಕೆ ಕೂತಿದ್ದೀರಪ್ಪ? ನನ್ನ ಮುಂದೆ ಕೂತವ್ರೆ ಗೈಸ್ ಇವ್ರು 3 ಜನ. ರಾಮನವಮಿ ಅಂತ ಇವತ್ತು ಪಾನಕ ಕೊಡಿದ್ದಾರೆ ಫಸ್ಟು. ರಿವೀಲ್ ಅಂತಿದ್ರಿ, ಇವಾಗ ಆಗ್ತಿದೆ ನೋಡಿ. ಓ, ಇಲ್ಲಿ ನೋಡಿ. ಆಮೇಲೆ ಇಂಟ್ರೊಡಕ್ಷನ್ ಕೊಡ್ತೀನಿ. ಈಗ ಸ್ವಲ್ಪ ನರ್ವಸ್ ಆಗಿದ್ದೀನಿ. ನನ್ನೊಮ್ಮೆ ನೋಡು ನನ್ನ ರಾಜ, ಈ ಮನಸ್ಸಿಗೆ ನೀನೆ ಮಹಾರಾಜ. ನಿನ್ನ ನೋಡ
ಗೈಸ್ ಫಸ್ಟ್ ಟೈಮ್ ನೋಡ್ತಿರೋದ್ರಿಂದ ಈಗ ಟೆಸ್ಟ್ ಮಾಡ್ತಾರೆ ನಾವು ಪ್ರಾಕ್ಟೀಸ್ ಮಾಡಿದ್ ಮರ್ತೋಗ್ಬಿಡ್ತೀರ ಪ್ರಾಕ್ಟೀಸ್ ಮಾಡಿದ್ ಮರ್ತೋಗ್ಬಿಟ್ರಾ ಡ್ಯಾನ್ಸ್ ಆಡ್ಬೇಕಾ ಡ್ಯಾನ್ಸ್ ಟೆನ್ಷನ್ ಅಲ್ಲಿ ಮರ್ತೋಗ್ಬಾರ್ದು ಅಂತ ನಮಗೆ ಇಲ್ಲ ಸ್ವಲ್ಪ ವಾಕಿಂಗ್ ಸ್ಟೈಲ್ ಸ್ವಲ್ಪ ಹೇರ್ಸ್ ನೋಡ್ತೀರಿ ಒಂದು ಹಾಡು ಆಡಬೇಕು ಸ್ವಲ್ಪ ನಾವು ನೋಡ್ತೀವಪ್ಪ ಆಮೇಲೆ ಅದ್ರ ಜೊತೆ ಒಂದು ಡ್ಯಾನ್ಸ್ ಆಡ್ಬಿಟ್ರೆ ಕಂಪ್ಲೀಟ್ ಚಾನ್ಸ್ ಇಲ್ಲ. ಹಾಡು ಒಂದು ಹಾಡು ನಾನು ಸಿಂಗರ್ ಅಲ್ಲ ಆಂಟಿ. ಸಾಂಗು ಯಾವ್ದಾದ್ರು ಇರಲಿ ಫೇವ್ರೆಟ್ ಸಾಂಗ್ ನೋಡಿದಿರಲ್ಲ ನನ್ನ ಡ್ಯಾನ್ಸ್. ನೀವು ಡ್ಯಾನ್ಸ್ ನಮ್ದೆಲ್ಲ ರೀಲ್ಸ್ ಎಲ್ಲ ನೋಡ್ಬಿಡಿ ನಮ್ಗಿಂತ ಆಂಟಿನೇ ಆಡಮ್ಮ ಆಡಮ್ಮ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಯಾವಾಗ ಶಿಫ್ಟ್ ಆಗ್ತೀರಾ ನೀವು? ಸರಿ ನಾವಿಬ್ರು ಸೇರಿ ಆಡೋಣ ಬನ್ನಿ. ಹಾ ಸೈಲೆಂಟು ಕ್ರಿಮೋಂಟು. ಜಾನಿ ಜಾನಿ ಎಸ್ ಎಸ್ ಪಾಪ ಹೇಳಿ ಗೈಸ್ ನಂಗೆ ಯೂಶಲ್ ಆಗಿ ಒಂದ್ ಕಡೆ ಕೂತ್ಕೊಂಡು ಅಭ್ಯಾಸ ನಿಲ್ವಲ್ಲ ಅದಕ್ಕೆ ನರ್ವಸ್ ಫೀಲ್ ಆಗ್ತಾ ಇದೆ. ಈಗ ಹಾಡು ಆಡ್ತಾರೆ ಎಲ್ಲರೂ ಸೇರಿ ಹೇಳೋಣ. ಮಾಡಬೇಕು. ಮ್ಯೂಸಿಕ್ ಆಗ್ತಾರೆ ಮ್ಯೂಸಿಕ್ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಸ್ಯಾಮ್ ಸಮೀರ್ ಇಸ್ ಅ ಸೂಪರ್ ಸ್ಟಾರ್. ಥ್ಯಾಂಕ್ ಯು ಓಕೆ 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 ನೀವು ಬನ್ನಿ. ಯಾವುದು ಗ್ರೂಪ್ ಅಲ್ಲಿ ವೈರಲ್ಲ? ಇಲ್ಲ ನಮ್ದು ಒಂದು ಟರ್ನ್ ಇದೆ ಈಗ. ನಮ್ ಜೊತೆ ರೀಲ್ಸ್ ಮಾಡಬೇಕು. ರೀಲ್ಸ್ ತೋರಿಸಿ ಸ್ವಲ್ಪ. ಏನ್ ಆಕ್ಟ್ ಮಾಡಬೇಕು? ಏನಾದ್ರು ಆಕ್ಟಿಂಗ್ ಮಾಡಿ. ಅದಿಲ್ಲೇ ಮಾಡೋಣ. ಕೇಕ್ ಅವನು ಯಾರಿಗೂ ಕೇಳಿಸಿಲ್ವಾ ನಾನು ಹುಚ್ಚಿ ತರ ಮಾಡಿದ್ನ? ಹೋಗ್ಲಿ 31 ಹೇಳಿ. ಐಶು ಮೈ ಗ್ಯಾಂಗ್. ಓಕೆ ಓಕೆ ಅಲ್ಲ ಇನ್ನು ಡ್ಯಾನ್ಸ್ ಆಡಿಲ್ಲ ಡ್ಯಾನ್ಸ್ ಆದ್ಮೇಲೆ ಹುಡುಗಿ ಸ್ವಲ್ಪ ನಾಚ್ಕೊಂತಾರೆ. ಸ್ವಲ್ಪ ಗಂಡು ಮೇಲೆ ಮುಂದೆ ಕೂರಿಸ್ಬಿಟ್ಟು ನೀನ್ ಆಡು ಅಂದ್ರೆ ಈ ಕಡೆ ತಿರ್ಸ್ಬಿಡಿ ಸ್ಟಾರ್ಟ್ ಶುರು ಮಾಡಿ. ಪಾಪ ಅವ್ರು ನರ್ವಸ್ ಮಾಡಬೇಡಿ, ಪರವಾಗಿಲ್ಲ, ಇಟ್ಸ್ ಓಕೆ. ಸರ್ಟಿಫಿಕೇಟ್ ಇದೆ. ಏನೇನ್ ಮಾಡ್ತೀರಾ ಅಡಿಗೆ? ಅಡುಗೆ ಬರ್ತಾನೆ ಸರ್ಟಿಫಿಕೇಟ್ ಇದೆ ಅಂತ. ಹೋಟೆಲ್ ಮ್ಯಾನೇಜ್ಮೆಂಟ್ ಸರ್ಟಿಫಿಕೇಟ್. ಫೈವ್ ಸ್ಟಾರ್ ಇಲ್ಲ ಇಲ್ಲ ಮನೆ ಅಡುಗೆ ಅದೇ ನಾನು ಬಂದ್ಮೇಲೆ ನೀವು ನಿಮ್ ಸರ್ಟಿಫಿಕೇಟ್. ಟೀಮೇ ನಮ್ ಕಡೆ ಇದೆ. ಏನೇನು ಅಡುಗೆ ಮಾಡ್ತೀಯಮ್ಮ? ಅಡಿಗೆ ಅಂಕಲ್ ಮ್ಯಾಗಿ ವಸ್ತು ಮ್ಯಾಗಿ. ಹಾ ಮ್ಯಾಗಿ ಬರುತ್ತೆ. ಮ್ಯಾಗಿ ನಮ್ಮ ಮನೆ ತಿನ್ನೋದು ಅವ್ನು ಸಾಯಿಲ್ ಒಬ್ನೇ. ಮಾಡ್ಕೊಡ್ತೀನಿ ಬ್ರೋ. ನಾವೆಲ್ಲ ಏನು ತಿನ್ಬೇಕು? ಹಾ ನೀವೆಲ್ಲ ಅನ್ನ ಸಾರು ಐಶ್ವರ್ಯ ಸ್ವಿಗ್ಗಿಯಿಂದ ಆರ್ಡರ್. ನಿಮ್ಗೆ ಏನ್ ಇಷ್ಟನೋ ಅದ್ ಮಾಡ್ಕೊಡ್ತೀನಿ. ಏನು ಇಷ್ಟಮ್ಮ? ತುಂಬಾ ಹೆಣ್ಣೋಡೋ ಶಾಸ್ತ್ರ ನೋಡ್ಬಿಟ್ಟಿದ್ದಾರೆ ನಮ್ ತಾತ. ಅದಕ್ಕೆ ಅವ್ರಿಗೆ ಗೊತ್ತಿದೆ. ಅಷ್ಟೇ ಏನು ಆರ್ಡರ್ చేస్తారా? ಕುಕ್ చేస్తా. ಮಾಡ್ತಾ ಅಲ್ಲ ಹೇಳ್ತಾರೆ ಸ್ಟೋರಿ ಅವ್ರದೇ ಲವ್ ಸ್ಟೋರಿ ಇದೆ ಲವ್ ಸ್ಟೋರಿ. correct. ಲವ್ ಅಲ್ಲ Actually, what did you like in her? ಓ ವಾಟ್ ಡಿಡ್ ಐ ಲೈಕ್ ಇನ್ ಹರ್? ಬಿಫೋರ್ ದಟ್ ಒನ್ ಸೆಕೆಂಡ್ ವಿ ಶುಡ್ ಆಸ್ಕ್ ಹರ್ ಎವ್ರಿಥಿಂಗ್. ಆಫ್ಟರ್ ದಟ್ ಅಲ್ಲ ನಾವು ಹೆಡ್ ಮನೆಗೆ ಬಂದ್ರೆ ಫಸ್ಟ್ ಒನ್ ಬೈ ಒನ್ ಆಮೇಲೆ ಅವ್ರು ನಮ್ಗೆ ಕೇಳ್ಬೇಕಪ್ಪ. ನೇಹಾ ರೆಡಿ ಆಗಿ ಕ್ವೆಶ್ಚನ್ ಏನಂತ ಹರ್ ಅಲ್ಲ ಹಿಮ್. ಹೌ ಇಸ್ ಅ ಲವ್ ಸ್ಟೋರಿ ಅಬೌಟ್ ಟೆಲ್ ಯು ಅಬೌಟ್ ಯುವರ್ ಲವ್ ಸ್ಟೋರಿ. ಅವ್ರಿಗೆ ಇಷ್ಟ ಆಗಲ್ಲ ನಾನು ಹೇಳಿದ್ರೆ. ಲವ್ ಸ್ಟೋರಿ ಬೇಡ, ಏನ್ ಇಷ್ಟ ಆಯ್ತು ನನ್ನಲ್ಲಿ ಹೇಳಿ ಸ್ವಲ್ಪ. ಅದು ಸಪ್ರೇಟ್ ಬ್ಲಾಗ್ ಅಲ್ಲ. ಏನ್ ಇಷ್ಟ ಆಯ್ತು ಸ್ಯಾಮ್ ಸಮೀರ್ ಅಲ್ಲಿ? ಐ ಥಿಂಕ್ ಓವರ್ ಆಲ್ ಕ್ಯಾರೆಕ್ಟರ್ ಇಷ್ಟ ಆಯಿತು. ಇದು ಅದು ಸ್ಪೆಸಿಫಿಕ್ ಅಂತ ಅಲ್ಲ. ಆ್ಯಂಡ್ ಫ್ಯಾಮಿಲಿ ಹೆಂಗೆ ಬಾಂಡಿಂಗ್ ಇದೆ ಅದು ಇಷ್ಟ ಆಯಿತು. 100 out of 100. ಇಷ್ಟ ಆದ್ರೆ
ಯಾರು ಆಂಟಿ ಇಷ್ಟ ಆದ್ರು ಅಕ್ಕ ಇಷ್ಟ ಆದ್ರು ಅವ್ರಿಬ್ರು ಇನ್ನೂ ಹೇಳಿ ಅಂಕಲ್ ಸಾಯಿಲು ಇಲ್ಲ ಅದು ಅವ್ರಿಗೆ ಗೊತ್ತು ಆಲ್ರೆಡಿ. ಥ್ಯಾಂಕ್ ಯು ಫಸ್ಟ್ ಈಗ ಅಷ್ಟೇ ಹೇಳಿದ್ರಲ್ಲ ನಮ್ಮ ಸಮೀರ ಹೇಳ್ತಾನೆ ಇವಾಗ ಐ ಥಿಂಕ್ ಶಿ ಇಸ್ ವೆರಿ ವರ್ಕೋಹಾಲಿಕ್. ಅಂದರೆ 3 ಗಂಟೆ 4 ಗಂಟೆ ಆದರೂ ಶಿ ವರ್ಕ್ಸ್ ಎವ್ರಿ ಐ ಹ್ಯಾವ್ ಸೀನ್ ಹರ್ ಎವ್ರಿ ಡೇ. ತುಂಬ ವರ್ಕ್ ಮಾಡ್ತಾರೆ. ಶಿ ನೀಡ್ ನಾಟ್ ಟು ಡೂ ದಟ್. ಅವ್ರು ಮಾಡಬೇಕಾಗಿಲ್ಲ, ಬಟ್ ಸ್ಟಿಲ್ ಶಿ ಪುಟ್ ಸೋ ಮಚ್ ಎಫರ್ಟ್. ಅದು ನಂಗೆ ತುಂಬ ಇಷ್ಟ ಆಯಿತು. ನಾನು ಸ್ವಲ್ಪ ವರ್ಕೋಹಾಲಿಕ್, ನಾನು ಜಾಸ್ತಿ ಕೆಲಸಲ್ಲಿರ್ತೀನಿ. ಅವಾಗ ಅನಿಸ್ತು ಓಕೆ ವಿ ಮ್ಯಾಚ್. ಆ್ಯಂಡ್ ಆಲ್ಸೋ ಶಿ ಇಸ್ ವೆರಿ ಸಿಂಪಲ್, ಬ್ಯೂಟಿಫುಲ್, ಎಲಿಗೆಂಟ್, ಪ್ರಿಟಿ, ಕ್ಯೂಟ್. ಓಕೆ ಎಲ್ಲ ಆಯಿತು ಅಷ್ಟೇ. ಆ್ಯಂಡ್ ಬ್ಯೂಟಿಫುಲ್ ಗರ್ಲ್ ನೋಡ್ತಿರೋದು. ಶಿ ಇಸ್ ವೆರಿ ಸಿಂಪಲ್. ನಾವು ಯಾವಾಗ ನೋಡಿರೋದು ಮೀಟ್ ಆದಾಗನು ಇಸ್ ವೆರಿ ಸಿಂಪಲ್, ನೋ ಶೋ ಆಫ್. ನಾನು ಹೀಗೆ ಅನ್ನೋದು ದಟ್ ಇಸ್ ಗುಡ್. ನನಗಂತೂ ಮಹಾಲಕ್ಷ್ಮಿ ತರ ಕಾಣ್ತಾ ಇದೆಯಮ್ಮ ನೀವು. ಇಷ್ಟೊತ್ತು ಮೊಮ್ಮ ಬಗ್ಗೆ ಮಾತಾಡಿದ್ದು ನಾನು. ಸೊ ಡೈನಿಂಗ್ ಹಾಲಲ್ಲಿ ನಿಮ್ಮ ವ್ಲಾಗನ್ನ ಇಟ್ಕೊಂಡು ಊಟ ಮಾಡೋಳು. ಅವಾಗ ನಿಮ್ಮ ಬಗ್ಗೆ ನನಗೆ ಏನು ಗೊತ್ತಿಲ್ಲ. ನಾನು ನೀನು ಒಬ್ಳು ಬಾರೆ ಊಟಕ್ಕೆ ಅಂದ್ರೆ ಹುಡುಗನೂ ಕರ್ಕೊಂಬರ್ತೀಯ ಡೈಲಿ ಅಂತ ಅರ್ಥ ಇದೆ ನಾನು. ನಮ್ಮಮ್ಮ ಸಮೀರ್ ಬಂದಿಲ್ವಾ ಇವತ್ತು ಊಟಕ್ಕೆ ಅಂತಾನೆ ಕೇಳ್ತಿದ್ರು ಮುಂಚೆ. ಅಲ್ಲ ನಾವು ಮೀಟ್ ಮಾಡಿದ್ದೆ ಅದಕ್ಕೆ ಅಲ್ವಾ ಫಸ್ಟು. ನಿಮ್ಮನೆ ಹೆಣ್ಮಗಳು ನೀವು ಕೇಳ್ಬೇಕು. ಬನ್ನಿ ಸಿಂಹಾಸನ್ ಅವರೇ ಬನ್ನಿ. ಎಲ್ಲರಿಗಿಂತ ಮುಂಚೆ ನನಗೆ ಗೊತ್ತಿರೋದು ಹೌದು, ನಾವು ಮೀಟ್ ಆಗೋಕ್ಕೆ ಕಾರಣನೇ ನಮ್ಮ ಅಕ್ಕ. ನಮ್ಮ ಅಕ್ಕನೇ ಕಾರಣ. ಚಪ್ಪಾಳೆ. ನೆಕ್ಸ್ಟ್ ನಿಮ್ದು ಅದೇ ಮೊಬೈಲ್ ಪೂಜೆನ అంటే ಏನಿರುತ್ತೆ ಶಾಸ್ತ್ರ ಇರುತ್ತೆ. ಎಕ್ಸ್ಪೀರಿಯನ್ಸ್ ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ತದೆ. ಇಷ್ಟಿಂತ ಮೊದಲು ಸದ್ಯಕ್ಕೆ ಆಗ್ತಿದ್ದ ಮದುವೆ ಆಗ್ತದೆ. ಸರಿ ಮಾಡಕ್ ಬಂದು ಹಾಳು ಮಾಡ್ತಾವ ನಿನ್ನು. ದಿನವಿಡೀ ನಿನ್ನನು ಕಾಯುತ್ತಾ ಕುಂತರು ಮನಸಲಿ ನಿಲ್ಲದು ಪ್ರೀತಿಯ ತುಂತುರು. ಸೆಳೆತಕ್ಕೆ ಸಾತು ನಿಂತ ನೆರಳು ಮೌನಕ್ಕೆ ಸಿಕ್ಕಿ ಆಯ್ತು ಮರುಳು. ಒಳ್ಳೇದಾಗ್ಲಿ ಒಳ್ಳೇದು. ಏನಾದ್ರು ಹೇಳಿ, ನಮ್ಮನ್ನ ನಿಮ್ಮ ಕೈಯಲ್ಲಿ ಕೊಡ್ತಾ ಇದ್ದೀವಿ, ಚೆನ್ನಾಗಿ ಎಲ್ಲರೂ ಊಟಕ್ಕೆ ಬನ್ನಿ. ತುಂಬ ಲೇಟ್ ಆಗಿದೆ, ಪ್ಲೀಸ್ ಬನ್ನಿ ಊಟಕ್ಕೆ. ಎನರ್ಜಿ ಇರುತ್ತೆ ಫೇಸಲ್ಲಿ. ನೀವು ಹೇಳೋದಕ್ಕೂ ಅವ್ನು ಹೇಳೋದಕ್ಕೂ ಸಂಜಯ್ ಬನ್ನಿ ಊಟಕ್ಕೆ ಬನ್ನಿ. ಅಣ್ಣ ಬನ್ನಿ ಊಟಕ್ಕೆ. ಬನ್ನಿ ಅಲ್ಲ ಐಸು ನೋಡಿ ಇವನು ಅಳ್ತವನೆ. ಅಳ್ಬೇಡ ಕಣೋ, ಯಾರು ಮನೆಗೆ ಬರ್ತಾರೆ ಅಂತ ಹೇಳ್ತಾ ಇದೀಯಾ? ಮನೆಗೆ ಇನ್ನು ಸ್ಟೆಪ್ ಎದುರಿಸ್ತಾವನೆಲ್ಲ ಎಲ್ಲ ಹೇಳಿ ಜೋಡಿ ಹೋಗ್ಬೇಕಂತೆ. ಫೈನಲಿ ನಾವು ನಮ್ಮ ವ್ಲಾಗಲ್ಲಿ ಬ್ಲರ್ ಹಾಕಿ ಸಾಕು. ಈಗ ನೋ ಬ್ಲರ್. ಬನ್ನಿ ಹೋಗೋಣ. ಬಸ್ ಸೀಟ್ ನೋಡಿ ಅವ್ರ ಗಂಟೆ ಎಲ್ಲ ಊಟ ಕೂತಿದ್ದಾರೆ. ಫೈನಲಿ ಹೆಣ್ಣು ನೋಡಿ ಶಾಸ್ತ್ರ ಮುಗೀತು. ಸ್ವಲ್ಪ ನರ್ವಸ್ ಆಗ್ಬಿಟ್ಟೆ ನಾನು. ಎನಿವೇಸ್ ಊಟ ಮುಗಿದ್ಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ. ಬನ್ನಿ ಊಟಕ್ಕೆ ಹೋಗೋಣ. ಅಂದ್ರೆ ಇವ್ರದೆಲ್ಲ ಆದ್ಮೇಲೆ ನೆಕ್ಸ್ಟ್ ನಂದು ಊಟ. ಪ್ರಶಾಂತ್ ಅಣ್ಣನ ನೋಡ್ತಾ ಇದ್ರೆ ನನಗೆ ಫ್ಯೂಚರ್ ಏನೇನು ಪಕ್ಕ ಇದೆ. 100% ನಾಚಿಕೆ ಆಗಲ್ಲ ನನಗೆ. ಇವಳು ಇದ್ದಾಳೆ. ನೀನೊಬ್ಬ ಬಿಸಿ. ಸೆಳೆತಕ್ಕೆ ಸಾತು ನಿಂತ ನೆರಳು ಮೌನಕ್ಕೆ ಸಿಕ್ಕಿ ಆಯ್ತು ಮರುಳು. ಬದುಕೆ ತಕೋ ಹದಗೆಟ್ಟಿದೆ ಹಿತವಾಗಿದೆ ಈ ದಿನ. ಒಂದೊಮ್ಮೆ ನೋಡೆ ನನ್ನ ಗೀತ ನಿನ್ನ
ನಿನ್ನ ನಗುವೆ ನನಗೆ ಸಂಗೀತ. ಒಂದು ಪಂಚೆ ಓಡ್ಸಕ್ಕೆ ಹೆಲ್ಪ್ ಮಾಡಿಲ್ಲ ನೀನು, ನೆನ್ಪಿಟ್ಟು. ಅನ್ಸೋದಲ್ಲ, ಇದು ಸುತ್ತಿರೋದು, ಇದು ಬೆಲ್ಟ್ ಹಾಕಿರೋದು ಇದ್ರ ಮೇಲೆ. ನಾನು ವೆಲ್ಕ್ರೂ ಹಾಕಿದ್ದೀನಿ ಒಳಗೆ, ನೋಡಿಲಿ. ಮಾತ್ರ ಫ್ರೆಂಡ್ಸು ನೋಡಿ ಗೈಸ್, ನೋಡಿ ಖಾರ ಬಿಟ್ಟಿದೆ. ಡೈರೆಕ್ಟಾಗಿ ಲೊಕೇಶನ್ಗೆ ಬಂದ್ಬಿಟ್ಟವನೇ. ಮಗ ಮನೆ ನಂದು ನಿಂದು ಮನೆ ಪಕ್ಕನೇ ಮಗ, ತುಂಬ ದೂರ ಅಲ್ಲ. ಅದಕ್ಕೆ ಹೇಳಿದ್ದು ಯಾಕೆ ಬಂದಿಲ್ಲ ಬೇಗ ಅಂತ. ತಿನ್ನಿ ನಾಚ್ಕೋಬೇಡಿ. ಅಯ್ಯೋ ಇರೋದು ಒಂದು ದಿನ ತಿನ್ನಿ. ಆಂಟಿ ಏನು ಆಂಟಿ ನೀವು ಹೇಳೋದಲ್ವಾ, ಇರೋದೊಂದು ಜೀವನ. ಹೇಳಿ ಆಂಟಿ ಜೋರಾಗಿ ಒಂದ್ಸರಿ. ಇರೋದೊಂದು ಜೀವನ ತಿನ್ನಮ್ಮ. ಹೆಣ್ಣೋಡ ಶಾಸ್ತ್ರ ಕೇಳಿ ಕೇಳಿ ಅಭ್ಯಾಸ ಆಗಿದೆ ಅನ್ಸುತ್ತೆ. ಹೆಣ್ಣು ನೋಡಿ ರಿಜೆಕ್ಟ್ ಮಾಡ್ಸ್ಕೊಂಡ್ ಬಂದಿರೋದು. ಗೈಸ್ ಫೈನಲಿ ತುಂಬ ಜನ ನನ್ನ ಕೇಳ್ತಾ ಇದ್ರಿ. ಸೊ ಇವತ್ತು ನಮ್ಮ ಅತ್ತಿಗೆ ಅವನ್ನ ರಿವೀಲ್ ಮಾಡೋ ಟೈಮ್ ಬಂತು. ಆ್ಯಂಡ್ ಐ ಸೇ ಕಂಗ್ರ್ಯಾಚುಲೇಷನ್ಸ್. ಕಟ್ ವೆಲ್ಕಮ್. ಅಂದರೆ ಸ್ವಲ್ಪ ಲೇಟಾಗಿ ಬಂದೆ. ನಾವು ಈವ್ನಿಂಗ್ ಸ್ನ್ಯಾಕ್ಸ್ ಕರೆದಿಲ್ಲ, ಮಧ್ಯಾಹ್ನ ಊಟಕ್ಕೆ ಕರೆದಿದ್ದು. ಇವರು ಹೆಣ್ಣು ನೋಡ್ಬೇಕಾದ್ರೆ ಕನ್ಫ್ಯೂಷನ್ ಅಲ್ಲಿ ಇದ್ರು. ಓಕೆ ಹೇಳ ಬೇಡವಾ, ಪ್ರವೀಣ್ ಬರೋವರೆಗೂ ಬೇಡ ಅನ್ಕೊಂಡು ಏನ್ ಮಾಡ್ಲಿ ಅಂತ. ನನ್ಗೇನು ಡಿಸಿಷನ್ ಮಾಡೋಕೆ ಆಗ್ತಾ ಇಲ್ಲ ಅಂತ ಹಿ ವಾಸ್ ಬಿಟ್ ಕನ್ಫ್ಯೂಸ್ಡ್. ಆಮೇಲೆ ಇಲ್ಲ ಪರವಾಗಿಲ್ಲ, ಎಲ್ಲ ಮಾತಾಡೋಕೆ ಟೈಮ್ ಕೊಡಲ್ಲ ಮಗ, ಮಾತಾಡೋಕೆ ಟೈಮ್ ಕೊಡಲ್ಲ. ಪಾಯಿಂಟ್ ಹೇಳಿದ್ರು, ಪರವಾಗಿಲ್ಲ ತಿಂದರೆ ಆಗತ್ತೆ. ಯಾ ಕೆಲವು ಅನ್ಸುತ್ತೆ. ಸ್ನೇಹ ಅವರಪ್ಪ ನನ್ನ ಒನ್ ಆ್ಯಂಡ್ ಓನ್ಲಿ ಬಾಯ್ ಫ್ರೆಂಡ್. ಸೂಪರ್. ಓಕೆ, ನಮ್ಮನ್ನು ನೋಡಿದ್ರೆ ಎಲ್ಲರಿಗೂ ಮಗ ಕೂತ್ಕೊಂಡು ಇಲ್ಲ, ಅವ್ರಿಗೆ ಫಸ್ಟ್ ಒಂದು ಗ್ಲಾಸ್ ನೀರು ಕೊಡೋಣ. ಇರಲಿ ಇಲ್ಲ ಚೆನ್ನಾಗಿತ್ತು, ಕೇಳಿದ್ದು ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಈವ್ನಿಂಗು ಹಂಗೇನಾದರೂ ಕೊಡೋಣ, ಅದೆಲ್ಲ ಅಭ್ಯಾಸ ಇಲ್ಲ. ನಾವು ಕೇಳೋದು ಇಲ್ಲ ಆಂಟಿ, ಬಾಯ್ ಬಿಟ್ಟು ಕೇಳೋದಿಲ್ಲ ಆಂಟಿ. ಮಿಕ್ಸಿಂಗ್ ಎಲ್ಲ ಬರಲ್ಲ ನಮಗೆ. ಆಂಟಿ ನೆಕ್ಸ್ಟ್ ಲೆವೆಲ್ ಇದ್ದಾರೆ, ಮಗಳು ನೆಕ್ಸ್ಟ್ ಲೆವೆಲ್ ಇದ್ದಾರೆ. ತಿನ್ಲೇಬೇಕು. ನಾನು ಚಿಡ್ಡೆ ಇದ್ದೀನಿ ಗೈಸ್ ಇವತ್ತು. ಮತ್ತೆ ನಾವು ನಿಮ್ಮನೆ ಬರೋದಿಲ್ಲ. ಊಟ ಮಾಡ್ಕೊಂಡ್ ಬಂದವನಂತೆ ಗೈಸ್, ಹಿಂಗೆ ಹೊಡ್ತಾನಂತೆ. ಹೊರಡು ಮಗ, ಅದೇ ಹೇಳಿದ್ದೆ ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ ಹೊರಡು, ಮನೆಗೆ ಹೋಗು, ಘರ್ಕೋ ಜಾವ್, ಇಂಟಿಕ್ಕಿ ಪೋಂಡಿ ತೊಲಗು. ತುಳುಲ್ ಏನ್ ಹೇಳ್ತಾರೆ ಮನೀಶ್, ಮನೆಗೆ ಹೋಗಿಗೆ ಇಲ್ಲಡಪ್ಪೋ. ಅವ್ರು ಹೇಳಿದ್ರೆ ಹೋಗ್ತೀರಾ? ನಾನು ಕರೆದಿ ಅವ್ರ ಕೈಲಿ ಹೇಳಿಸ್ತೀನಿ ಮನೆಗೆ ಹೋಗಿ. ಇಲ್ಲ ಇಲ್ಲೇ ಇರಿ, ಊಟ ಮಾಡ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ಬಿಟ್ಟು ಹೋಗಿ. ಮನೆಗೆ ಹೋಗಿ ಅಂತ ಹೇಳಿ ಇದು ಅತಿಥಿ ಕರ್ದಿರೋದು ಯಾರು? 26 ವರ್ಷ ಕಾದಿದ್ದಾನಲ್ಲ ಆಂಟಿ. ಹ್ಯಾಪಿ, ಎಷ್ಟು ಹ್ಯಾಪಿ ಆಗಿದೆ ನೋಡಿ. ಅಲ್ಲಿ ನೋಡಿ ನೀನು ಕಾಯ್ತಾನೆ ಇದೆಯಲ್ಲೋ ಮಗ. ಪಂಚ್ ನಮ್ಮ ಹತ್ರ ಬರಲ್ಲ ಮಗ, ಯೋಚನೆ ಮಾಡಬೇಕು. ಗೈಸ್ ಈಗ ಫೈನಲಿ ಹುಡುಗಿ ರಿವೀಲ್ ಆಗಿದ್ದಾರೆ, ಇವರೇ. ಅದು ಹೆಂಗೆ ನೀವೆಲ್ಲ ಗೆಸ್ ಮಾಡಿದ್ರಿ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಡೇ 1 ಗೆಸ್ ಮಾಡಿದ್ದೀರಾ, ಡೇ 1 ಇವರೇ ಅಂತ. ಮಗ ಇಬ್ರು ಋಣಾನುಬಂಧ ಜೋಡಿಗಳು ಸೂಟ್ ಆದ್ರಿ ಅಂತ ಗೆಸ್ ಮಾಡಿರೋದು ಮಗ. ನನಗೂ ಅನ್ಸಿತ್ತದು. ಅದು ಹೆಂಗೆ ಪಟ್ ಅಂತ ಗೆಸ್ ಮಾಡಿದ್ರೆ ಗೊತ್ತಿಲ್ಲ, ಬಟ್ ದಟ್ಸ್ ಕ್ರೇಜಿ. ನಾನಂತೂ ನಮ್ಮ ಆಡಿಯನ್ಸ್ ಕ್ರೇಜಿ ಅಪ್ಪ ಅಂತ ಅನ್ಕೊಂಡಿದ್ದೆ. ಬಟ್ ಇವಾಗ ಕೇಳೋಣ ಹೆಂಗೆ ಅನ್ನಿಸ್ತಾ ಇದೆ. ಚೆನ್ನಾಗಿ ಅನ್ನಿಸ್ತಾ ಇದೆ, ಬಟ್ ತುಂಬ ನೋವಸ್ ಆಯಿತು ಬರಬೇಕಾದ್ರೆ. ಎಲ್ಲ ಆಲ್ಮೋಸ್ಟ್ 50 ಜನ ನಿಂತಿದ್ದಾರೆ ಕೆಳಗೆ. ಎಲ್ಲರೂ ನನ್ನನ್ನೇ ನೋಡ್ತಾ ಇರ್ತಾರೆ ಅಂತ. ಅಷ್ಟೇ, ಚೆನ್ನಾಗಿದೆ. ಐ ಮೀನ್ ನೈಸ್. ಈ ಒಂದು ದಿನಕ್ಕೆ ಐ ಥಿಂಕ್ ಇಬ್ಬರು ಪೇರೆಂಟ್ಸು ತುಂಬ ದಿನದಿಂದ, ನಾನಲ್ಲ, ಐ ಥಿಂಕ್ ಇಬ್ಬರ ಕಡೆ ಪೇರೆಂಟ್ಸೂ ಅದೊಂದು ಡ್ರೀಮ್ ಇರುತ್ತಲ್ಲ ಎಲ್ಲರಿಗೂ. ಅದೇ ಮದುವೆ ಆಗಿಲ್ಲ ಈಗ, ಸ್ಟಿಲ್ ಫ್ಯಾನ್ ಗರ್ಲ್ ಆಗಿ ಇವತ್ತು. ಹೌದೌದು, ಫ್ಯಾನೇ. ನಾನು ಮುಂಚೆಯಿಂದನೂ ಅವ್ರ ಫ್ಯಾನೇ. ಬಟ್ ವ್ಲಾಗ್ ನೋಡ್ಬೇಕಾದ್ರೆ ಯಾವತ್ತೂ ಹಿಂಗೆ ಆಗುತ್ತೆ ಅಂತ ದೇವರಾಣೆಗೂ ಅಂದ್ಕೊಂಡಿರ್ಲಿಲ್ಲ. ಬಟ್ ಅವ್ರಿಗೆ ಇಷ್ಟ ಆಗಿಬಿಟ್ಟೆ ನಾನು. ಆಮೇಲೆ ನಾನು ಬಿದ್ದಿದ್ದೀನಿ ಹಿಂದೆ ಅನ್ಕೊಂಬೇಡಿ ಜನ, ಪ್ಲೀಸ್. ಗೈಸ್ ನಿಮ್ಮ ಲವ್ ಸ್ಟೋರಿ ಹೇಳ್ತೀನಿ ನಾನು. ಗೈಸ್ ಈ ದಿನ ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ. ತೋಡಿ ಮುಂದೆ ಬನ್ನಿ, ಹಿಂದೆ ಬನ್ನಿ, ಸೈಡ್ ಬನ್ನಿ, ಮುಂದೆ. ಹಾಂ ನೋಡಿ ಅಲ್ಲಿ, ಈ ದಿನ ಬರುತ್ತೆ ಅನ್ಕೊಂಡಿರಲಿಲ್ಲ ಇಷ್ಟು ಬೇಗ. ಸಪ್ತಪದಿ, ಇದು ಸಪ್ತಪದಿ. ಬ್ರನಿ ಮಾಡಿ ಬಿಡು. ಸಪ್ತಪದಿ, ಇದು ನಮ್ಮ ಸ್ಯಾಮ್ ಸಮರ್ ಅವರ ಸಪ್ತಪದಿ. ಎಷ್ಟು ಬ್ಯಾಕ್ಗ್ರೌಂಡ್ ಡಿಸ್ಟರ್ಬೆನ್ಸ್. ವಾ, ಎಷ್ಟು ಹಿಂಸೆ ಕೊಡ್ತಾರೆ ಗೈಸ್ ಜನ. ಇವ್ರನ್ನೆಲ್ಲ ಮದುವೆ ಕರೆಯಲ್ಲ ನಾನು. ಸಾರಿ ತುಳ್ಬಿಟ್ರು ಗೈಸ್. ಏನ್ರಿ ಕಾಲ, ಏನ್ರಿ ಅದು? ಅದಕ್ಕೆ ಇಷ್ಟು ಉದ್ದ ಇದ್ದೀರಾ? ನಾವು ರಿಯಲ್ ಹೈಟ್ ನೋಡಿಲ್ಲ, ಇಲ್ಲಿ ತೋರಿಸ್ತೀನಿ ರಿಯಲ್ ಹೈಟ್. ಹೇಳಿ. ಏನು ಹೇಳ್ತಿದ್ದೆ ಅಂದರೆ, ಇವರು ಬ್ಲಾಗ್ ಪೋಸ್ಟ್ ಹಾಕೊಂಡು ಚೆನ್ನಾಗಿ ದೃಷ್ಟಿ ತೆಗಿಬೇಕು ಅಂತ. ತುಂಬ ಜನ ದೃಷ್ಟಿ ಆಗ್ತಾರಲ್ಲ, ಅದನ್ನೊಂದು ಮಾಡಿಸ್ಬಿಡಿ ಟೀಮ್ ಅವರು, ಮರೀದೇನೆ. ಫೈನಲಿ ಈಗ ಊಟಕ್ಕೆ ಕೂತಿದ್ದೀವಿ.
ತಲೆ ಗುಮ್ 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 ಅಂತಿದೆ ಬೆಳಗಿಂದನೂ. ಅಲ್ಲಿ ಊಟ ತಿಂದರೆ ಸರಿ ಹೋಗುತ್ತೆ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಒಳ್ಳೆ ಹುಡುಗಿ ಇನ್ನೊಂದು ಅಲ್ಲ ರಿವೀಲ್ ಬ್ಲಾಗ್ ಅಲ್ಲ, ಅದಕ್ಕೆ ಉಪವಾಸ ಇದ್ದೆ ಇವತ್ತು. ಗೈಸ್ ಎಲೆ ತೊಳೆದ್ಮೇಲೆ ಟಿಶ್ಯೂ ಲೋಡ್ಸೋದು ಎಷ್ಟು ಕಲಿದೆ ನೋಡಿ. ಅಂದರೆ ಬರೀ ನೀರು ಸಾಲಲ್ಲ, ಈ ಥರ ಟಿಶ್ಯೂ ಲೋಡ್ಸ್ಬೇಕು ಅಂತ ಇವಾಗ ಗೊತ್ತಾಯ್ತು. ಒಂದೊಮ್ಮೆ ನೋಡೆ ನನ್ನ ಗೀತ, ನಿನ್ನ ನಗುವೆ ನನಗೆ ಸಂಗೀತ, ನಿನ್ನ ಹಿಂದೆ ನಾ ಬಂದರೂ ನೋಡದೆ. ಸ್ವಲ್ಪ ತಿನ್ಬೇಕಾದ್ರೆ ನಾಚಿಕೆ ಇರಲಿ. ಗೈಸ್ ಇವ್ರಿಗೆ ಮಾತ್ರ ಚೆನ್ನಾಗಿರೋ ಮೆಣಸಿನ್ಕಾಯಿ, ನಮಗೆ ಮಾತ್ರ ಈ ಥರ ಮೆಣಸಿನ್ಕಾಯಿ ನೋಡಿ. ಹಂಗಂದ್ರೆ ರೆಸ್ಪೆಕ್ಟ್ ಇಲ್ಲ ಗೈಸ್, ಗೊತ್ತಾ? ಅವ್ರ ಮದುವೆ ಕನ್ಸು ಕಾಣ್ತವ್ರು ಮಲ್ಕೊಂಡಿಲ್ಲ. ಅವ್ರ ಮದುವೆ ಕನಸು. ಹಾಂ ಮದುವೆ ಕನಸು. ಓ ಕನಸಲ್ಲೇ ಮದುವೆ. ಮಗ ಕರ್ದಿದ್ದಕ್ಕೆ ಸಾರಿ, ಮಗ ಕರ್ದಿದ್ದಕ್ಕೆ ಸಾರಿ. ಜಿಂದಗಿ ಜಂಡುವಾ ಫಿರ್ಬಿ ಗಮಂಡುವಾ. ಜಂಡುವಾ ಅಂದ್ರೆ ಹೋಗಿದೆ ಗೈಸ್. ಎಲ್ಲ ಹೊಟ್ಟೆ ಅನ್ಕೋತೀರಾ, ಇದು ಹೊಟ್ಟೆ ಅಲ್ಲ, ಇದು ಬೆಲ್ಟ್ ಹಾಕಿದ್ದೀನಿ ಅದಕ್ಕೆ ಹಂಗಿರೋದು. 5 ಜನ ಇದ್ದಾರೆ ಗೈಸ್. ಎಲ್ರದ್ದು ಊಟ ಆಯಿತು, ಹೋಮ್ ಟೂರ್ ಮಾಡಿದ್ದೀವಿ, ಎಲ್ಲರೂ ಮನೆ ನೋಡಿದ್ರು. ಈಗ ಅಲ್ಲಿ ನೋಡಿ ನಮ್ಮ ಹುಡುಗಿ ಕೇಕ್ ಮಾಡಿಟ್ಟಿದ್ದಾರೆ, ಅದನ್ನು ಕಟ್ ಮಾಡಿ ಈವೆಂಟ್ನ ಮುಗಿಸೋದು. ಹೆಚ್ಕೋ. ಇದೆ ಕ್ರೀಮ್ ಆನ್ ಟಾಪ್ ಅಂತ ಹೇಳ್ಬೇಕಂತೆ. ಕೇಕ್ ಚೆನ್ನಾಗಿದೆ, ಕ್ರೀಮ್ ಆನ್ ಟಾಪ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ವೆಲ್ಕಮ್ ವೆಲ್ಕಮ್. ನಾ ಲಿಪ್ಸ್ಟಿಕ್ ಮತ್ತೆ ಸರ್. ಓಕೆ, ಹೌ ಆರ್ ಯು ಫೀಲಿಂಗ್ ನೌ? ಆಂಟಿ ಬ್ಲಾಗರ್ ಆಗಿದ್ದಾರೆ. ಹೌ ಆರ್ ಯು ಫೀಲಿಂಗ್ ನೌ? ಹೌ ಸ್ಪೆಷಲ್ ಇಸ್ ಟುಡೇ? ಇವತ್ತು ಎಷ್ಟು ಸ್ಪೆಷಲ್ ಮಾಡಿ ಸ್ಟಾರ್ಟ್ ಮಾಡಿ. ವೆರಿ ಸ್ಪೆಷಲ್, ವೆರಿ ವೆರಿ ಸ್ಪೆಷಲ್. ಎಲ್ಲರೂ ನಮ್ಮವರು ಒಟ್ಟಿಗಿದ್ದೀವಿ ಆ್ಯಂಡ್ ಐ ಫೀಲ್ ವೆರಿ ಹ್ಯಾಪಿ. ಅಂದರೆ ಇದೊಂದು ಅಂದರೆ ಹೆಣ್ಣು ನೋಡೋ ಶಾಸ್ತ್ರ ಅಂದರೆ ತುಂಬ ಚಿಕ್ಕದಾಗಿ ಆಗುತ್ತೆ ಯೂಶ್ವಲಾಗಿ, ಬಟ್ ಇದು ಆಲ್ಮೋಸ್ಟ್ ಎಂಗೇಜ್ಮೆಂಟ್ ಥರನೇ ಆಯಿತು ಅಂತಲೇ ಹೇಳ್ತಾ ಇದ್ದಾರೆ ಎಲ್ಲರೂ. ಐ ಫೀಲ್ ವೆರಿ ಗುಡ್. ಏನವರೆಲ್ಲ ಹಂಗೆ ಕ್ಲೋಸ್ ಮಾಡೋಕ್ಕೆ ಜಾಸ್ತಿ ಆಗೋಯ್ತು ಆಂಟಿ. ನೋಡಿ ಅಂಕಲ್ ಒಪ್ಕೋತಾ ಇದ್ದಾರೆ. ಇಮ್ಯಾಜಿನೇಷನ್ ಐ ಫೀಲ್ ಗುಡ್, ಹ್ಯಾಪಿ. ಎಲ್ಲ ಇಷ್ಟು ಜನ ಎಲ್ಲ ಸೇರಿರೋದು ಸ್ಪೆಷಲ್ ಡೇಗೆ. ಥ್ಯಾಂಕ್ ಯು ಯಾರ್ಯಾರು ಬಂದಿದ್ದೀರಿ ಎಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ಯು ಗೈಸ್ ಮೇಡ್ ಇಟ್ ವೆರಿ ಸ್ಪೆಷಲ್. ಐ ನೋ ದಿಸ್ ಡೇ ಇಸ್ ನಾಟ್ ಗೋನ್ ಕಮ್ ಬ್ಯಾಕ್. ಮತ್ತೆ ಈ ಡೇ ಮತ್ತೆ ಈ ಫೀಲಿಂಗ್ ಬರಲ್ಲ. ಓನ್ಲಿ ಐ ಆ್ಯಂಡ್ ನೇಹಾ ಕ್ಯಾನ್ ಫೀಲ್ ಇಟ್ ಆ್ಯಂಡ್ ವಿ ಕೆನಾಟ್ ಎಕ್ಸ್ಪ್ರೆಸ್ ಇಟ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್. ಥ್ಯಾಂಕ್ ಯು. ಬರಲ್ಲ ಕೊಡು. ಕೇಕ್ ಕೇಕ್ ಸೂಪರ್ ಬ್ರೋ. ತಿನ್ನಿ ಬ್ರೋ. ಒಂದು ಫೋರ್ಸ್ ಕೊಡಿ ಮಚ್ಚಿ. ನನಗೆ ನಿಂಗೆ ಇಬ್ರಿಗೆ ತಗೊಂಡಿದ್ದೀವಿ. ಒಂದೊಮ್ಮೆ ನೋಡೆ ನನ್ನ ಗೀತ, ನಿನ್ನ ನಗುವೆ ನನಗೆ ಸಂಗೀತ, ಒಂದೊಮ್ಮೆ ನೋಡೆ ನನ್ನ ಗೀತ, ನಿನ್ನ ನಗುವೆ ನನಗೆ ಸಂಗೀತ, ನಿನ್ನ ಹಿಂದೆ ನಾ ಬಂದರೂ ನೋಡದೆ ಹೋಗುವುದು ಸರಿಯೇ, ತುಸು ದೂರ ಹೋಗಿ ನಗು ನಗುತ್ತಲಿ ನನ್ನ ಆಡಿಕೊಳ್ಳುವುದು ಸರಿಯೇ. ಹುಡುಗಿ ಒಪ್ಪಿಗೆ ಆಗಿದ್ದಾಳಪ್ಪ, ಎಲ್ಲರಿಗೂ ಹೇಳ್ತಾ ಇದ್ರಿ. ಯೋಚನೆ ಮಾಡಿ ಒಪ್ಪಿಗೆ ಮಾಡಿ. ಯೋಚನೆ ಮಾಡೋದೇನಿಲ್ಲ, ಹುಡುಗಿ ಒಪ್ಪಿಗೆ ಆಗಿದ್ದಾಳಪ್ಪ ನಮ್ಗೆ. ನಾನು ಹೇಳ್ತೀನಿ, ನಾನು ಇನ್ನೂ ಹೇಳಿಲ್ಲ. ನಮ್ಗೆ ಆಪ್ಷನ್ ಇಲ್ವಂತ. ಕೈಯ ನಿಂಗೆ ಕೊಡ್ಬೇಕಂತ, ವ್ಯಾಲ್ಯೂಯಬಲ್ ಕೊಡ್ಬೇಕು.
ಆ ರಂಗ್ ಕೊಟ್ಟರೆ ಚೆನ್ನಾಗಿರುತ್ತೆ ನಿಮಗೆ. ಬಂದು ನಿಮ್ಮ ಕಾಲಿಗೆ ಬೀಳ್ತಿ, ಚೈನ್ ನನಗೆ, ಕಡ್ಗ ಇವ್ರಿಗೆ. ಅಲ್ಲ ಪಂಚ ಸರಿ ಮಾಡ್ಕೊಂತಿದ್ರು, ಪಂಚ ಸರಿ ಮಾಡಿ. ಥ್ಯಾಂಕ್ ಯು ಫಾರ್ ಹೋಸ್ಟಿಂಗ್ ಅಸ್. ಥ್ಯಾಂಕ್ ಯು, ಇಟ್ ವಾಸ್ ವೆರಿ ಸ್ವೀಟ್. ತುಂಬ ಚೆನ್ನಾಗಿತ್ತು ಊಟ. ಯು ಪೀಪಲ್ ಆರ್ ರಿಯಲಿ ಸ್ವೀಟ್. ಥ್ಯಾಂಕ್ ಯು. ನಿಮ್ಮ ಫ್ಯಾಮಿಲಿ, ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಕಂಗ್ರ್ಯಾಚುಲೇಷನ್ಸ್. ಗರ್ಲ್ ಫ್ರೆಂಡ್ ರಿವೀಲ್ ಆದಷ್ಟು ಬೇಗ. ಗರ್ಲ್ ಫ್ರೆಂಡ್ ರಿವೀಲ್ ಆಗಿಲ್ಲ. ಫುಲ್ ಬ್ಲರ್ ಇದು, ಬರ್ರಿ ಇವಾಗ. ಫೈನಲಿ ಎಲ್ಲ ಮುಗೀತು ನೋಡಿ. ಎಲ್ಲ ಫೋಟೋ ಶೂಟ್ಗಳು ಮಾಡ್ಕೊತವ್ರೆ ರೋಡಲ್ಲಿ ಅಡ್ಡ ಹಾಕ್ಬಿಟ್ಟು. ಸೈಡ್ ಗರ್ಲ್ ಸ್ವಲ್ಪ ಸೈಡ್, ಗಾಡಿ ಹೋಗ್ಲಿ. ಬಾಯ್. ಗೈಸ್ ಫೈನಲಿ ಹೊರಟಿದ್ದೀವಿ. ಈ ವ್ಲಾಗ್ನ ಅಲ್ಲಿಗೆ ಎಂಡ್ ಮಾಡ್ತೀವಿ. ಇನ್ನೂ ವ್ಲಾಗ್ ಬರ್ತಾ ಇರುತ್ತೆ. ಸಿಂದು ನೆಕ್ಸ್ಟ್ ವ್ಲಾಗ್ ನಾಳೆ ತನಕ ಬಾಯ್ ಕ್ಲೋಸ್ ಮಾಡಿ. ಗಾಯ್ಸ್ ಇರಿ ಇನ್ನೂ ಎಂಡ್ ಆಗಿಲ್ಲ. ಮನೆ ವಾಪಸ್ ಬಂದ್ವಿ. ಸೊ ಫೈನಲಿ ರಿವೀಲ್ ಮಾಡಿದ್ದಾಯಿತು ನಮ್ಮ ಹುಡುಗಿನ. ನಾನು ನಮ್ಮ ಹುಡುಗಿನ ಗರ್ಲ್ ಫ್ರೆಂಡ್ ಆಗಿ ರಿವೀಲ್ ಮಾಡಬೇಕು ಅನ್ನೋ ನಂಗೆ ಇಷ್ಟ ಇರಲಿಲ್ಲ. ಫಾರ್ ದ್ಯಾಟ್ ರೀಸನ್ ನಾನು ಹೇಳಿದೆ ಫ್ಯಾಮಿಲಿ ಇನ್ವಾಲ್ವ್ ಆಗಲಿ, 2 ಫ್ಯಾಮಿಲಿ ಆದಮೇಲೆ ಡಿಸಿಷನ್ ಆದಮೇಲೆ ಇನ್ವಾಲ್ವ್ ಮಾಡ್ತೀನಿ ಅಂತ. ಫಾರ್ ದ್ಯಾಟ್ ರೀಸನ್ ಇಷ್ಟು ದಿನ ಹೋಲ್ಡ್ ಮಾಡಿದ್ದೆ. 2 ಫ್ಯಾಮಿಲೀಸ್ ಒಪ್ಪಿ, 2 ಫ್ಯಾಮಿಲಿ ಸೇರಿ ಖುಷಿಯಾಗಿ 2 ಫ್ಯಾಮಿಲಿಗೂ ನೋವಾಗದಿರೋ ಥರ ಎಲ್ಲರನ್ನು ಒಪ್ಪಿಸಿ ನಾನು ರಿವೀಲ್ ಮಾಡಬೇಕಿತ್ತು. ಫಾರ್ ದ್ಯಾಟ್ ರೀಸನ್ ಇಟ್ ಟುಕ್ ಟೈಮ್. ಐ ಆಮ್ ರಿಯಲಿ ಸಾರಿ ನಿಮಗೆಲ್ಲ ವೆಯ್ಟ್ ಮಾಡ್ತಿದ್ದಕ್ಕೆ. ಬಟ್ ಐ ಹೋಪ್ ಯು ಎಂಜಾಯ್ಡ್ ದಿಸ್ ವ್ಲಾಗ್ ಆ್ಯಂಡ್ ನಮ್ಮ ಜೋಡಿಗೆ ನೀವು ಆಶೀರ್ವಾದ ಮಾಡ್ತೀರಾ ಅಂತ ನಿಮ್ಮ ಮನೆಯಿಂದನೇ. ಕಾಂಟೆಂಟ್ ಸೈಡ್ಗಿಟ್ಟು ಆ್ಯಸ್ ಸಮೀರ್ ನೀವು ನನಗೆ ಮತ್ತು ನೇಹಾಗೆ ಆಶೀರ್ವಾದ ಮಾಡ್ತೀರಾ ಪ್ಲೀಸ್. ನಿಮ್ಮ ಕಡೆಯಿಂದ ನಮ್ಮ ಜೋಡಿ ಹೀಗೆ ಇರಲಿ ಅಂತ ಆಶೀರ್ವಾದ ಮಾಡಿ, ಯಾವುದೇ ಕೆಟ್ಟ ಕಣ್ಣು ಬೀಳದೇ ಇರೋ ಥರ. ಥ್ಯಾಂಕ್ ಯು ಫಾರ್ ಆಲ್ವೇಸ್ ಬೀಯಿಂಗ್ ದೇರ್. ಸೊ ದಿಸ್ ಇಸ್ ಅ ಸ್ವೀಟ್ ನ್ಯೂಸ್ ನನ್ನ ಕಡೆಯಿಂದ ನಿಮಗೆ. ಫೈನಲ್ ರಿವೀಲ್ ಆಗಿದೆ. ಲಾಟ್ಸ್ ಆಫ್ ಲವ್. ಈಗ ಬಾಯ್, ಸಿ ಯು ಟುಮಾರೋ. ಗೈಸ್ ನಮ್ಮ ಅತ್ತೆ ಮಾವ ನನಗೆ ಏನಿದು ಏನೋ ಬ್ರೋಚ್, ಇದು ನಮ್ದ, ಇದು ಇಲ್ಲೆಲ್ಲ ಹುಡುಗಿರ್ತಿದ್ದು ಯಾರ್ದು, ನಂದಲ್ಲ ಇದು, ಅದು ನಂದು. ಇದು ನೋಡಿ 2 ಟೀ ಶರ್ಟ್ಗಳು ಮತ್ತು ತೋರಿಸೋದು ಸಿಲ್ವರ್ದು ಚೈನು ಮತ್ತು ಇದು ಈ ಕತ್ತಿಗೆ ಬರ್ತಲ್ಲ ಅಂತಾರೆ ಅದಕ್ಕೆ, ಇಲ್ಲಿದೆ ಸಖತ್ತಾಗಿದೆ ನೋಡೋಕ್ಕೆ. ನೋಡಿ ಇದು ನಮ್ಮ ಸೂಟ್ ಹಾಕಿದಾಗ ಕತ್ತಿಗೆ ಹಾಕೋದು, ಇದು ಕ್ರೇಜಿ ಆಗಿದೆ ನೋಡಿ ಸಿಲ್ವರ್ದು.